ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಜುಣುಕದ ರೆಸಿಪಿ. ಇದು ಕಡಲೆಬೇಳೆ ಹಿಟ್ಟಿನಿಂದ ಜುಣುಕ ಮಾಡೋದು. ಜುಣುಕ ಮಾಡಿ ಈ ರೀತಿ ಪ್ಲೇಟಿಗೆ ಹಾಕಿದಾಗ ಇದು ಕೇಕ್ ಥರ ಬರುತ್ತೆ. ಜುಣುಕದ ಕೇಕು ಅಂತೇನು ಹೇಳ್ತಾರೆ. ಇದನ್ನು ಮಾಡೋದು ತುಂಬಾ ಸುಲಭ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಅಡಲ್ವಾದ ಪಾತ್ರೆನ ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಎರಡು ಮೂರು ಸ್ಪೂನು ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಏನೇನು ತೊಗೊಂಡಿನಿ ಒಂದು ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ಬೆಲ್ಲನೂ ಬೇಕು, ಉಪ್ಪು ಎಲ್ಲನೂ ಬೇಕು, ಖಾರನೂ ಹಸಿ ಖಾರ ಬೇಕು. ಈಗ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ಕರಿಬೇವನ್ನ ಚೂಡ್ಬಿಟ್ಟು ಕರಿಬೇವನ್ನ ಹಾಕ್ಕೊಳ್ಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಈಗ ಕರಿಬೇವು ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೆಟೊನೂ ಹಾಕ್ಕೊಳ್ತೀನಿ ನೋಡಿರಿ. ಈ ಎರಡನ್ನೂ ಹಾಕ್ಕೊಂಡಿಂದ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಇವು ಸ್ವಲ್ಪ ಮೆತ್ತಗಾಗಬೇಕಂದ್ರೆ ನಾವು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಮೆತ್ತಗಾಗಿಬಿಡ್ತಾವೆ. ರುಚಿಗೆ ತಕ್ಕ ಈಗ ಸ್ವಲ್ಪ ಹಾಕ್ರಿ. ನಿಮ್ಗೇನಾದರೂ ಕಡಿಮೆ ಅನಿಸುತ್ತೆ ಅಂದ್ರೆ ಆಮೇಲೆ ನೋಡಿಕೊಂಡು ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ತೀನಿ. ಎರಡನ್ನೂ ಕರಗುತ್ತದು. ಬೆಲ್ಲನ ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ಉರಿನ ಸಣ್ಣಗೆ ಇಟ್ಕೊಂಡು ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಮೆತ್ತಗಾಗಿಂದ ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೋದು, ಆದರೆ ನಾನು ಹಸಿ ಖಾರ ಹಾಕ್ತಾಯಿದ್ದೀನಿ. ಒಣ ಖಾರನೂ ಹಾಕ್ಕೋಬೋದು ನೀವು. ಹಸಿ ಖಾರ ಹಾಕಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕಬೇಕು. ಹುಣಸೆ ಹಣ್ಣು ಮೊದಲಿಗೆ ನೆನೆಸಿಟ್ಕೊಂಡಿರಬೇಕು. ಅದನ್ನು ಚೆನ್ನಾಗಿ ಹುಣಸೆ ಹಣ್ಣು ಕಿವುಚಿ ಅದ್ರ ಬರ್ತಕ್ಕಂಥ ರಸನ ಹಾಕ್ಕೊಳ್ಬೇಕು. ಇದಕ್ಕೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದೂ ಇರಬೇಕು. ಮುಂದಿದ್ರೇ ಇದು ಚೆನ್ನಾಗಾಗುತ್ತೆ. ಖಾರ ಮಾತ್ರ ಇರಲೇಬೇಕು. ಸಪ್ಪಗೆ ಮಾಡಿದರೆ ಇದು ಬಾಯಾಗಿಟ್ಟರೆ ಹೋಗಂಗೆ ಇಲ್ಲ. ಖಾರ ಮುಂದಿರ್ಬೇಕು ಇದಕ್ಕೆ. ಖಾರ, ಉಪ್ಪು, ಹುಳಿ ಅದಕ್ಕೆ ತಕ್ಕಂತೆ ಜಾಸ್ತಿನೇ ಹಾಕಬೇಕು. ಈಗ ಎಲ್ಲದನ್ನು ಕಲಿಸ್ಕೊಂಡು ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾವು ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಆ ಹಿಟ್ಟು ಹಿಡಿಯೋಷ್ಟು ನೀರನ್ನು ಹಾಕ್ಕೋಬೇಕು. ಇದಕ್ಕೆ ಹಸಿ ಕಡಲೆಬೇಳೆ ಹಿಟ್ಟನ್ನು ನಾನಿಲ್ಲಿ ಆಲ್ರೆಡಿ ಜರಡಿ ಹಿಡಿದಿಟ್ಟು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತಿರಲ್ಲ ನೀವು, ಆ ಕಡಲೆಬೇಳೆ ಹಿಟ್ಟನ್ನು ನಾನು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಎಷ್ಟು ಸಣ್ಣ ಪ್ಲೇಟ್ ಆದರೆ ಸಣ್ಣ ಪ್ಲೇಟು, ಜಾಸ್ತಿ ಮಾಡ್ತಿದ್ರೆ ದೊಡ್ಡದಾದ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಸುತ್ತು ಎಲ್ಲದನ್ನು ಸವರಿ ಇಟ್ಕೊಂಡಿರಬೇಕು. ಮೊದಲೇ ಈ ರೀತಿ ಮಾಡಿಟ್ಕೊಂಡಿರಬೇಕು. ಹಿಟ್ಟನ್ನು ಹಾಕಿ ಕಲಸಿದ ಮೇಲೆ ಹಾಕೋ ಮುಂದಾಗ ನಾವು ಹಚ್ಕೋತೀವಿ ಅಂದರೆ ಆಗಂಗಿಲ್ಲ. ಬಡ ಮಾಡಬೇಕಾಗುತ್ತೆ ಇದನ್ನು ಲಾಸ್ಟ್ ಮೂಮೆಂಟಲ್ಲಿ. ಹಾಗಾಗಿ ಮೊದಲಿಗೆ ನಾವು ರೆಡಿ ಮಾಡಿಟ್ಕೋಬೇಕು. ಈಗ ನೋಡಿರಿ, ಹಸಿ ಕಡಲೆಬೇಳೆ ಹಿಟ್ಟನ್ನು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅನ್ನೆಲ್ಲ. ಈಗ ಇದು ಹಸಿ ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಹಾಕಿಬಿಟ್ಟು ಕೈ ಬಿಡದೆ ತಿರುಗಬೇಕು. ಗಂಟು ಆಗಬಾರ್ದು. ಪಟ ಅಂತ ತಿರುಗ್ಕೊಂತ ಇರಬೇಕು. ಇದಕ್ಕೆ ಹಿಟ್ಟು ಹಾಕಿದ ತಕ್ಷಣ ಗಡ ತಿರುಗಬೇಕು. ಇಲ್ಲಿಲ್ಲಂದ್ರೆ ಗಂಟಾಗುತ್ತೆ. ಯಾವುದೇ ಗಂಟು ಉಳಿಬಾರ್ದು. ಮತ್ತಿದು ಹಸಿ ಕಡಲೆಬೇಳೆ ಹಿಟ್ಟು ಏನಿರುತ್ತಲ್ಲ ಅದರ ಹಸಿ ವಾಸನೆನೂ ಹೋಗೋ ತನಕ ನಾವು ಇದೇ ರೀತಿಯಾಗಿ ತಿರುಗ್ಕೊಳ್ತಾ ಇರಬೇಕು. ಕೈ ಬಿಡದೆ ಇರುವಂಗೆ ತಿರುಗ್ತಾ ಇರಬೇಕು. ಅದು ಹಿಟ್ಟು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಗಲೇ ಅದು ಗಟ್ಟಿ ಆಗೋ ಟೈಮ್ ಬರುತ್ತಾ, ಅಲ್ಲಿವರೆಗೂ ನಾವು ತಿರ್ಕೋಬೇಕು. ಈಗ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ತಿರುಗ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗಾಗುತ್ತದು. ಅಲ್ಲಿವರೆಗೂ ನಾವು ಇದೇ ರೀತಿ ಕಲಿಸ್ಕೋಬೇಕು. ನೋಡಿರಿ, ಇಷ್ಟು ಗಟ್ಟಿಗಾಗ್ಯದ. ಯಾವಾಗ ಪಾತ್ರೆ ತಳ ಹತ್ತುತ್ತಿರ್ತದಲ್ಲ ಅವಾಗಿದು ಆಗ್ಯದಂತ ಅರ್ಥ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈಗ
ಎಣ್ಣೆ ಏನು ಹಚ್ಕೊಂಡು ಇಟ್ಕೊಂಡಿದ್ವಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ಒಂದು ಸಣ್ಣ ತಟ್ಟೆಗೆ ಆಗೋಷ್ಟಷ್ಟೇ ಮಾಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು. ಹಿಟ್ಟನ್ನು ಜಾಸ್ತಿ ತೊಗೊಂಡು ಹುಣಸೆ ಹಣ್ಣು ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಮಾಡ್ಬೋದು. ಈಗ ಇದನ್ನೆಲ್ಲದನ್ನು ಪ್ಲೇಟಿಗೆ ಹಾಕಿ ಸವರ್ಕೊಳ್ಬೇಕು. ಬಿಸಿ ಇರುತ್ತಾ ಸ್ವಲ್ಪ ಹಾಗೆ ಚಮಚಲೆ ಮಾಡಿ ಸ್ವಲ್ಪ ಆರಿನ ಬೇಕಿದ್ರೆ ಆಮೇಲೆ ಕೈಯಿಂದ ತಟ್ಟಿದ್ರು ನಡೆಯುತ್ತೆ. ಈಗ ಬಿಸಿ ಐತದು, ಸುಡೋದೈತಿ, ಕೈ ಸುಟ್ಕೊಂಡು ಹೋಗುತ್ತೆ. ಇದನ್ನೆಲ್ಲದನ್ನು ಪ್ಲೇಟಿಗೆ ಹರಡ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಒಂದೇ ಥರ ಬರೋ ಹಾಗೆ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳುವ ಹಾಗೆ ಹಾಕ್ಕೋಬಾರ್ದು. ಈ ರೀತಿ ಎಲ್ಲ ಕಡೆನೂ ಒಂದೇ ಸಮನಾಗಿರಬೇಕು. ಈಗ ಲಾಸ್ಟಲ್ಲಿ ಈಗ ಕೊಬ್ಬರಿ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಹೆಚ್ಚಿಬಿಟ್ಟು ಹಾಕ್ಬೋದು, ಹಸಿ ಕೊಬ್ಬರಿ ಇಲ್ಲ, ಹಾಗಾಗಿ ಒಣ ಕೊಬ್ಬರಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಈಗ ನಾನು ಎಲ್ಲ ಕಡೆನೂ ಹಾಕಕತ್ತೀನಿ ನೋಡಿರಿ. ಈಗ ಇದು ಸ್ವಲ್ಪ ಆರಿದ ಮೇಲೆ ಈಗ ಕೈಲೇ ಈ ರೀತಿಯಾಗಿ ತಟ್ಕೊಂಡು ಎಲ್ಲೆಲ್ಲಿ ಏನೇನು ಆಗ್ಯದ ನೋಡಿ ಎಲ್ಲದನ್ನು ನೀಟಾಗಿ ಪ್ಲೇಟಿನ ತುಂಬ ಚಂದನಾಗೆ ಮಾಡ್ಕೋಬೇಕು ನೋಡಿರಿ. ಈಗ ಆರ್ಯದ ನೋಡಿರಿ ಪರ್ಫೆಕ್ಟಾಗಿ ಬರ್ತೈತಿ. ಆವಾಗಲೇ ಸುಡೋದಿತ್ತು ಬರೋಂಗಿಲ್ಲ. ಈಗ ನೋಡಿರಿ ಆರ್ಯದ ಈ ಕೊಬ್ಬರಿ ಪುಡಿ ಉದುರಿಸ್ತಾ ಅದನ್ನು ಈ ರೀತಿಯಾಗಿ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈಗ ಸುಡೋದೈತದಿನ್ನು ಅಷ್ಟು ಪೂರ ಆರಿಲ್ಲ. ಇವಾಗಲೇ ಸ್ವಲ್ಪ ಒಂದು ಚಾಕುಲಿಂದ ಈ ರೀತಿಯ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಅಂಟು ಕೊರಿತಾರಲ್ಲ ಆ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಈ ರೀತಿ ಇದ್ದರೆ ನಮ್ಗೆ ಊಟ ಮಾಡೋಕೆ ಒಂದೊಂದು ಪೀಸನ್ನು ತೆಗೊಳಕ್ಕೆ ಬರ್ತೈತಿ. ಸ್ವಲ್ಪ ಹೊತ್ತು ಆರಬೇಕಿದು. ಈ ನೋಡ್ರಿ ಸ್ವಲ್ಪ ಹೊತ್ತು ಆರ್ಯದಿದು, ಇನ್ನೂ ಆರಬೇಕು. ನಾನೀಗ ಅರ್ಜೆಂಟಿಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಆರಿಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.